ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೈಟಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಹಾಗೆ ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಹಾಗೆ ಇವತ್ತು ಶನಿವಾರ ಆಗಿರೋದ್ರಿಂದ ನಾನು ಮತ್ತು ನನ್ನ ಮಗ ಇಬ್ಬರೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹಾಗೆಯೇ ಅಲ್ಲಿ ವಿಶೇಷವಾಗಿ ಇವತ್ತು ಹೋಮ ಎಲ್ಲ ಮಾಡ್ತಾಯಿದ್ರು. ಸೊ ಶನಿವಾರ ಆಗಿರೋದ್ರಿಂದ ಏನಾದರೂ ಒಂದು ಪೂಜೆ ಇದ್ದೇ ಇದೆ, ಹಾಗಾಗಿ ಮಾಡ್ತಾ ಇದ್ದಾರೆ. ಸೊ ನಾವು ಕೂಡ ಹೋಗಿ ಪೂಜೆ ಮುಗಿಸ್ಕೊಳ್ಳೋಣ ಅಂತೇಳಿ ಕರೆಕ್ಟ್ ಟೈಮಿಗೆ ಹೋದ್ವಿ. ಹೋಮ ಎಲ್ಲ ಆಗಿತ್ತು ನಾವು ಹೋಗೋ ಅಷ್ಟರೊಳಗೆ. ಹಾಗೆಯೇ ಆಂಜನೇಯ ಸ್ವಾಮಿ ದೇವಸ್ಥಾನದ ಪಕ್ಕನೇ ರಾಮದೇವ್ರ ದೇವಸ್ಥಾನವೂ ಇದೆ. ಸೊ ಹಾಗಾಗಿ ಆ ದೇವಸ್ಥಾನದ ಹತ್ರನೂ ಹೋದ್ವಿ. ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಮತ್ತೆ ಆಂಜನೇಯ ಸ್ವಾಮಿ ದೇವಸ್ಥಾನದೊಳಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಆಂಜನೇಯ ಸ್ವಾಮಿ ದೇವಸ್ಥಾನ ಆಗಿರೋದ್ರಿಂದ ಶ್ರೀ ರಾಮ ಭಕ್ತ ಅಂತ ಎಲ್ಲ ಹೂವಲ್ಲಿ ಬರೆದು ಹೂವಲ್ಲೇ ರಂಗೋಲಿ ಎಲ್ಲ ಹಾಕಿದ್ರು. ಅದನ್ನು ನೋಡಿಕೊಂಡು ಚಿಕ್ಕದಾಗಿ ಇಲ್ಲೂ ಕೂಡ ಒಂದು ಹೋಮ ಮಾಡಿದ್ದಾರೆ. ಸೊ ದೇವ್ರುಗಳನ್ನೆಲ್ಲ ಅಲ್ಲಿ ಕೂರಿಸಿದ್ರು. ಹಾಗೆ ನಾವಂತೂ ಅಲ್ಲಿ ಕೂರಿಸಿರೋ ದೇವ್ರುಗಳಿಗೆ ನಮಸ್ಕಾರ ಮಾಡಿಕೊಂಡು ಒಳಗೋದ್ವಿ. ಒಳಗೋಗಿ ಮಂಗಳಾರತಿ ಎಲ್ಲ ತೊಗೊಂಡು ಮತ್ತೆ ಆಚೆ ಬಂದು ದೇವ್ರನ್ನೆಲ್ಲ ನೋಡ್ತಾ ಕೂತಿದ್ವಿ. ತುಂಬ ಹೊತ್ತು ದೇವಸ್ಥಾನದ ಹತ್ರ ಇದ್ವಿ. ಯಾಕೆಂದರೆ ಇವತ್ತು ದೇವಸ್ಥಾನದ ಹತ್ರ ಏನೋ ವಿಶೇಷವಾಗಿ ಪೂಜೆ ಎಲ್ಲ ಮಾಡಿಸ್ತಿದ್ರಲ್ಲ, ಹಾಗಾಗಿ ನಾನು ನನ್ನ ಮಗನ ಆಟ ಆಡಿಸ್ಕೊಂಡು ಅಲ್ಲೇ ಇದ್ಬಿಟ್ಟೆ. ಇವತ್ತು ವಿಶೇಷವಾಗಿ ಪೂಜೆ ಅಂತ ಹೇಳಿದ್ನಲ್ಲ, ಹಾಗಾಗಿ ದೇವ್ರುಗಳನ್ನ ಕೂರಿಸಿ ಇವತ್ತು 101 ಎಡೆನ ಕೊಡ್ತಾರೆ ದೇವ್ರಿಗೆ. ಏನೋ ವಿಶೇಷವಾಗಿ ಮಾಡ್ತಾ ಇದ್ದಾರೆ. ಸೊ ಅದನ್ನು ನೋಡ್ತಾ ನಿಂತಿದ್ವಿ. 101 ಎಡೆನ ದೇವ್ರಿಗೆ ಯಾವ ರೀತಿ ಕೊಡ್ತಾರೆ ಅಂತ ಹೇಳಿ. ಸೊ ಈ ರೀತಿಯಾಗಿ 101 ಎಡೆನ ಒಂದೊಂದೇ ಲೈನಾಗಿ ಜೋಡಿಸಿ ಇಟ್ಟಿದ್ರು. ಸೊ ದೇವ್ರಿಗೆ ಈ ರೀತಿ ನೈವೇದ್ಯನ ಕೊಟ್ಟು ಪೂಜೆ ಎಲ್ಲ ಮಾಡಿದ್ರು. ಸೊ ಇದನ್ನೆಲ್ಲ ನೋಡಿಕೊಂಡು ಮನೆಗೆ ಹೋಗೋಣ ಅಂತೇಳಿ ಅಂದ್ಕೊಂಡ್ವಿ. ಆದರೆ ಜಾಸ್ತಿ ಹೊತ್ತು ದೇವಸ್ಥಾನದ ಹತ್ರನೇ ಇದ್ವಿ. ಏಕೆಂದರೆ ನಾವು ಪೂಜೆ ಎಲ್ಲ ಮುಗಿಸೋ ಅಷ್ಟರೊಳಗೆ ಮಧ್ಯಾಹ್ನನೇ ಆಗಿಬಿಟ್ಟಿತ್ತು. ಹಾಗಾಗಿ ಮಧ್ಯಾಹ್ನದವರೆಗೂ ದೇವಸ್ಥಾನದ ಹತ್ರನೇ ಇದ್ದು ಪೂಜೆ ಮುಗಿಸ್ಕೊಂಡು ಸೊ ಅಲ್ಲೇ ಪ್ರಸಾದ ಕೊಡ್ತಿದ್ರು. ಹಾಗಾಗಿ ನನ್ನ ಮಗನಿಗೆ ಪ್ರಸಾದ ಎಲ್ಲ ತಿನ್ನಿಸ್ಕೊಂಡು ಮನೆಗೆ ಹೋಗೋಣ ಅಂತ ಹೇಳಿ ಸೊ ಕೊನೆಗೆ ಮಧ್ಯಾಹ್ನದ ಮೇಲೆ ಮನೆಗೆ ಹೋಗ್ತಾ ಇದ್ದೀವಿ. ಹಾಗೆಯೇ ಮನೇಲಿ ಇವತ್ತು ಬೇಗ ಪೂಜೆ ಮುಗಿಸಿ ದೇವಸ್ಥಾನಕ್ಕೆ ಹೋದೆ. ಸೊ ದೇವಸ್ಥಾನದಲ್ಲೇ ಲೇಟ್ ಆಗೋಯಿತು. ಅಲ್ಲೇ ಇವತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರೊಳಗೆ ಲೇಟಾಗಿತ್ತು. ಹಾಗಾಗಿ ಮಧ್ಯಾಹ್ನದ ಅಡುಗೆ ಎಲ್ಲ ಪ್ರಿಪೇರ್ ಮಾಡಿಟ್ಟಿರಲಿಲ್ಲ. ಸೊ ಬಂದ ತಕ್ಷಣ ಬೇಗ ಕ್ವಿಕ್ಕಾಗಿ ಮಾಡೋ ಅಂಥ ಒಂದು ಸಾಂಬಾರು ಮಾಡ್ಕೊಬಿಡೋಣ ಅಂತ ಹೇಳಿ ಕಾಯಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಸೊ ನಾನು ಕಾಯಿ ಸುಳಿದು ಕೊಡೋದಕ್ಕೆ ಮನೇಲಿ ಯಾರೂ ಇರಲಿಲ್ಲ. ಹಾಗಾಗಿ ಕೊಬ್ಬರಿ ಇದೆಯೇನೋ ಅಂತ ಇದನ್ನು ಹೊಡೆದೆ. ಸೊ ಅದು ಸ್ವಲ್ಪ ಹಸಿ ಕಾಯಿ ಥರನೇ ಇತ್ತು. ಕೊಬ್ಬರಿ ಇನ್ನೂ ಆಗಿರಲಿಲ್ಲ ಚೆನ್ನಾಗಿ. ಸೊ ಅದನ್ನೇ ಬಳಸ್ಕೊಂಡು ಸಾಂಬಾರು ಮಾಡ್ಕೊಳ್ಳೋಣ ಅಂತೇಳಿ ಇವಾಗ ಅದನ್ನು ಚಾಕುನಲ್ಲಿ ಎಪ್ಕೊಳ್ತಾ ಇದ್ದೀನಿ. ಬೇಗ ಕ್ವಿಕ್ಕಾಗಿ ಆಗೋವಂಥ ಸಾಂಬಾರು ಅಂದರೆ ಹಳ್ಳಿಗಳ ಕಡೆ ಪಜ್ಜಿಗಳು ಮಾಡ್ತೀವಲ್ಲ, ಆ ಪಜ್ಜಿ ಮಾಡೋಣ ಅಂತೇಳಿ ಇವಾಗ ನಾನು ಮಜ್ಜಿಗೆ ಪಜ್ಜಿ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಮನೇಲಿ ಫ್ರೆಶ್ ಆಗಿರೋವಂಥ ಮಜ್ಜಿಗೆ ಇತ್ತು. ಸೊ ಹಾಗಾಗಿ ಅವತ್ತೇ ಕಡ್ದಿರೋ ಅಂಥ ಮಜ್ಜಿಗೆ, ಅದು ಹುಳಿ ಬಂದಿರಲ್ಲ. ಇನ್ನು ಹುಳಿ ಬಂದರೆ ಚೆನ್ನಾಗಿರಲ್ಲ. ಸೊ ಫ್ರೆಶ್ ಆಗಿದ್ದಾಗೇ ಸಾಂಬಾರು ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಮಜ್ಜಿಗೆ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಹಾಗೆ ನಿಮ್ಮ ಜೊತೆನೇ ಶೇರ್ ಮಾಡ್ಕೊತೀನಿ ಹೇಗೆ ಮಾಡ್ತಾಯಿದ್ದೀನಿ ಇವತ್ತು ಮಜ್ಜಿಗೆ ಬಜ್ಜಿನ ಅಂತೇಳಿ. ಸೊ ಇಂಟ್ರೆಸ್ಟ್ ಇರೋರು ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ, ಸೊ ಮೊದಲು ನಾನು ಎಬ್ಬಿಟ್ಕೊಂಡಿರೋ ಅಂಥ ಕಾಯಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊತಾ ಇದ್ದೀನಿ. ಏಕೆಂದರೆ ಒಂದು ಕಾಯಿನ ತೊಗೊಂಡಿದ್ದೆ ಅಲ್ವಾ, ಅದರಲ್ಲಿ ಅರ್ಧ ಈ ರೀತಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊತೀನಿ. ಇನ್ನೊಂದಷ್ಟು ಖಾರಕ್ಕೆ ರುಬ್ಬೋದಕ್ಕೆ ಹಾಕ್ಕೊಬೇಕು. ಹಾಗಾಗಿ ಎರಡಕ್ಕೂ ರೆಡಿ ಮಾಡ್ಕೊತಾ ಇದ್ದೀನಿ.
ಹಾಗೆ ಈ ಥರ ಕಾಯಿ ಚೂರನ್ನ ನೀವು ಯಾವ ಶೇಪಲ್ಲಿ ನಿಮ್ಗೆ ಇಷ್ಟ ಆಗುತ್ತೋ ಆ ರೀತಿ ಮಾಡ್ಕೊಬೋದು. ಸೊ ನಾನು ಈ ರೀತಿ ಕಟ್ ಮಾಡಿಕೊಂಡು ಒಂದಷ್ಟು ಖಾರಕ್ಕೆ ಅಂತ ಹೇಳಿ ಎತ್ತಿಕೊಂಡಿದ್ದೀನಿ, ಇನ್ನೊಂದಷ್ಟು ಹಾಗೆ ಇಟ್ಕೊಂಡಿದ್ದೀನಿ. ಫಸ್ಟ್ ಮಿಕ್ಸಿ ಜಾರ್ಗೆ ಒಂದಷ್ಟು ಕಾಯಿ ಪೀಸಸ್ಗಳನ್ನ ಹಾಕ್ಕೊಂಡು, ಇಲ್ಲಾಂದರೆ ನೀವು ತುರಿದು ಹಾಕೊಬೋದು. ಹಾಗೆ ಒಂದೆರಡು ಚಕ್ಕೆ ಪೀಸ್ನ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ನಾವು ಜೀರಿಗೆನ ಆ್ಯಡ್ ಮಾಡಿ, ಹಾಗೆ ಒಂದೆರಡು ಬೆಳ್ಳುಳ್ಳಿ ಹಾಗೆ 2 ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಸಾಂಬಾರಿಗೆ ತಕ್ಕಂಗೆ ಖಾರದ ಪುಡಿ ಹಾಗೆ ಧನಿಯಾ ಪುಡಿನ ಹಾಕ್ಕೊತಾ ಇದ್ದೀನಿ. ಸೊ ಇವಾಗ ಇದನ್ನೆಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಬಿಡೋಣ. ಮಜ್ಜಿಗೆ ಸಾರು ಮಾಡೋದಕ್ಕೆ ಮೇಯ್ನಾಗಿ ಬೇಕಾಗಿರೋದೇ ಮಜ್ಜಿಗೆ. ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವತ್ತಾನೇ ಕಡ್ದಿರೋಂಥ ಫ್ರೆಶ್ ಆಗಿರೋ ಮಜ್ಜಿಗೆನ ತೊಗೊಂಡು ಇಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊತೀನಿ. ಹಾಗೆ ಫಸ್ಟು ತಪ್ಪಲೆನ ಇಟ್ಕೊಂಡಿದ್ದೀನಿ, ತಪ್ಪಲೆಲ್ಲೇ ಮಾಡ್ಕೊಳ್ಳೋಣ ಅಂತೇಳಿ. ಹಾಗೆ 1-2 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಹಾಗೆ ಆಯಿಲೆಲ್ಲ ಚೆನ್ನಾಗಿ ಕಾದ್ಮೇಲೆ 1 ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು, ಹಾಗೆ ಅದ್ರ ಜೊತೆಗೆ ಒಣಮೆಣ್ಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ. ಸೊ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡ್ಕೊಬೇಕು. ಸೊ ಒಗ್ಗರಣೆ ಎಲ್ಲ ಚೆನ್ನಾಗಿ ಆದಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ವೋ ಆ ಮಸಾಲಾನ ರುಬ್ಬಿಟ್ಟಿರೋಂಥ ಜಾರಲ್ಲಿ ರುಬ್ಕೊಂಡಿರೋದನ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಹಾಕಿರೋ ಅಂಥ ಖಾರನ ನಾವು ಒಗ್ಗರಣೆಲೆ ಚೆನ್ನಾಗಿ ಬೇಯಿಸ್ಕೊಬೇಕು. ಸೊ ಒಂದು 2-3 ನಿಮಿಷ ಚೆನ್ನಾಗಿ ಅದು ಬಿಸಿಯಾಗಿ ಕುದಿಯೋ ತನಕ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಬೇಕು. ಜಾರಲ್ಲಿರೋ ಅಂಥ ಮಸಾಲೆನ ಸ್ವಲ್ಪ ನೀರಾಕಿ ತೊಳೆದು ಅದಕ್ಕೇ ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಸೊ ಖಾರ ಚೆನ್ನಾಗಿ ಬೆಂದ ಮೇಲೆ ಲಾಸ್ಟಲ್ಲಿ ನಾವು ಮಜ್ಜಿಗೆನ ಹಾಕಬೇಕು. ಹಾಗಾಗಿ ಫಸ್ಟು ಚೆನ್ನಾಗಿ ಖಾರ ಬೆಂದರೆ ಸಾಂಬಾರು ಟೇಸ್ಟ್ ಕೂಡ ಚೆನ್ನಾಗಾಗುತ್ತೆ. ಲಾಸ್ಟಲ್ಲಿ ಸ್ವಲ್ಪ ಮಜ್ಜಿಗೆ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಬೇಗ ರೆಡಿ ಆಗುತ್ತೆ. ಹಾಗೆ ಈ ಖಾರ ಬೇಯಿಸ್ಕೊಳ್ಳೋವಾಗಲೇ ನಾನು ಆಗಲೇ ಹೆಚ್ಚಿಟ್ಕೊಂಡಿರೋ ಅಂಥ ಚೂರು ಮಾಡಿಟ್ಟಿದ್ನಲ್ಲ ಕಾಯಿನ, ಅದನ್ನು ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಕಾಯಿ ಚೂರನ್ನೆಲ್ಲ ಸಾಂಬಾರಿಗೆ ಹಾಕಿ ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡು, ಅದಾದಮೇಲೆ ಲಾಸ್ಟಲ್ಲಿ ನಮ್ಗೆ ಎಷ್ಟು ಪ್ರಮಾಣದಲ್ಲಿ ಬೇಕಾಗುತ್ತೋ ಅಷ್ಟು ಮಜ್ಜಿಗೆನ ಸಾಂಬಾರಿಗೆ ಸೇರಿಸ್ಕೊಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಒಂದು ಸ್ವಲ್ಪ ಚೆನ್ನಾಗಿ ಕುದಿಯೋ ತನಕ ಬಿಡಬೇಕು. ಸೊ ಲಾಸ್ಟಲ್ಲಿ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಲಾಸ್ಟ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ. ಸೊ ಇಷ್ಟೇ ನಮ್ಮ ಪಜ್ಜಿ ಸಾಂಬಾರು ಏನು ಹೇಳ್ತೀವಿ ಮಜ್ಜಿಗೆ ಪಜ್ಜಿ ಅಂತ ಹೇಳಿ. ಹಾಗೆ ಲಾಸ್ಟಲ್ಲಿ ಸ್ವಲ್ಪ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಲಾಸ್ಟ್ ನೀವು ಸ್ಟವ್ ಆಫ್ ಮಾಡೋ 1 ನಿಮಿಷ ಮುಂಚೆ ನಾನು ಈರುಳ್ಳಿನ ಹಾಕಿ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಮಧ್ಯ ನಮಗೆ ಕ್ರಂಚಿಯಾಗಿ ಸಿಗ್ತಾ ಇರುತ್ತೆ ಈರುಳ್ಳಿ ತಿನ್ನೋವಾಗ ಸಾಂಬಾರು ಜೊತೆಗೆ. ಹಾಗಾಗಿ ಲಾಸ್ಟ್ಗೆ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಹಾಗೆ ಪೀಸ್ ಮಾಡಿ ಹಾಕ್ಕೊಂಡಿರೋ ಕಾಯಿ ಕೂಡ ತುಂಬ ಚೆನ್ನಾಗಿರುತ್ತೆ ಮಧ್ಯೆ ತಿನ್ನೋದಕ್ಕೆ. ಹಾಗೆ ಕಾಯಿ ಪೀಸ್ನ ತಿನ್ನೋದಕ್ಕೆ ಇಷ್ಟಪಡದೇ ಇರೋರು ಕಾಯಿ ಪೀಸ್ ಬದಲಿಗೆ ಅವರೆಕಾಳು ಅಥವಾ ಕಡಲೆಕಾಳನ್ನ ಬೇಯಿಸಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಇದಿಷ್ಟು ಮಜ್ಜಿಗೆ ಬಜ್ಜಿನ ಮಾಡಿದ್ದಾಯಿತು. ಹಾಗೆ ಹಾಲು ಕರಿಯೋ ವಿಡಿಯೋ ಹಾಕಿ ಮೇಡಮ್ ಅಂತೇಳಿ ರಿಪೀಟೆಡಾಗಿ ನನಗೆ ಕಮೆಂಟ್ ಮಾಡ್ತಾಯಿದ್ರಿ ಒಬ್ಬರು. ಹಾಗಾಗಿ ಈ ಒಂದು ಕ್ಲಿಪ್ಪಿಂಗ್ಸ್ನ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ನಮ್ಮ ಮನೇಲಿ ಬೆಳಗ್ಗೆ ಮತ್ತು ಸಂಜೆ 2 ಟೈಮ್ ಹಾಲು ಕರಿತೀವಿ. ಹಾಗೆ 2 ಟೈಮು ನಮ್ಮ ಅಪ್ಪಾಜಿನೇ ಹಾಲು ಕರಿಯೋದು. ಏಕೆಂದರೆ ಅವರಿಗೆ ಚೆನ್ನಾಗಿ ಅಭ್ಯಾಸ ಆಗಿಬಿಟ್ಟಿದೆ ಹಾಲು ಕರಿಯೋದು, ಬೇಗ ಕರೆದು ಬಿಡ್ತಾರೆ. ಸೊ ಇವತ್ತು ನಾನು ಕರಿತಾ ಇದ್ದೀನಿ. ಏಕೆಂದರೆ ಇವತ್ತು ಅಪ್ಪಾಜಿ ಜೋಳ ಹಾಕಿರೋದ್ರಿಂದ ಅಲ್ಲಿ ಜೋಳಕ್ಕೆ ನೀರು ಬಿಡೋಕ್ಕೆ ಅಂತ ಹೋಗಿದ್ರು. ಮಧ್ಯಾಹ್ನದಿಂದ ಸಂಜೆವರೆಗೂ ಕರೆಂಟ್ ಇರುತ್ತೆ. ಆ ಟೈಮಲ್ಲಿ ಜೋಳಕ್ಕೆ ನೀರು ಬಿಡ್ತಾ ಇರ್ತಾರೆ. ಹಾಗಾಗಿ ಕರಿಯೋರು ಇರಲಿಲ್ಲ ಇವಾಗ. ಹಾಗಾಗಿ ನಾನು ಮತ್ತು ಅಮ್ಮ ಇಬ್ಬರು ಸೇರಿ ಕರ್ಕೊಳ್ಳೋಣ ಅಂತೇಳಿ ಇವತ್ತು ಹಸು ಹಾಲನ್ನ ನಾವೇ ಕರಿತಾ ಇದ್ದೀವಿ. ಫಸ್ಟ್ 1 ಚಮ್ಗೆ ಮನೆಗೆ ಆಗೋವಷ್ಟು ಹಾಲನ್ನ ಕರ್ಕೊತೀವಿ. ಸೊ ಬೆಳಗ್ಗೆ ಒಂದು ಅರ್ಧ ಲೀಟ್ರು, ಹಾಗೆ ಸಂಜೆ ಒಂದು ಅರ್ಧ ಲೀಟ್ರನ್ನ ಮನೆಗೆ ಇಕ್ಕೊತೀವಿ. ಸೊ ಮನೆಗೆ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೊತೀವಿ. ಮಿಕ್ಕಿದ್ದೆಲ್ಲ ಡೈರಿಗೆ ಹಾಕ್ತೀವಿ. ಇನ್ ಕೇಸ್ ಏನಾರ ಮನೆಗೆ ಎಕ್ಸ್ಟ್ರಾ ಹಾಲು ಬೇಕು ಅಂದರೆ ಎತ್ತಿಕ್ಕೊತೀವಿ. ಸದ್ಯಕ್ಕೆ ನಮ್ಮ ಮನೆಗೆ 1 ಲೀಟ್ರ್ ಹಾಲು ಒಂದು ದಿನಕ್ಕೆ ಸಾಕಾಗೋಷ್ಟು ಆಗಿದೆ. ಹಾಗೆ ಇವಾಗ ಹಸು ಮಾತ್ರ ಹಾಲು ಕೊಡ್ತಾ ಇರೋದು. ಎಮ್ಮೆನೂ ಕೂಡ ಸಾಕೊಂಡಿದ್ದೀವಿ, ಅದು ಕೂಡ ಗಬ್ಬ ಆಗಿದೆ. ಇನ್ನೊಂದು 4 ತಿಂಗಳಲ್ಲಿ ಅದು ಕೂಡ ಕರು ಹಾಕುತ್ತೆ. ಹಾಗಾಗಿ ಎಮ್ಮೆ ಹಾಲನ್ನ ನಾವು ಜಾಸ್ತಿ ಮನೆಗೆ ಉಪಯೋಗಿಸ್ಬಿಡ್ತೀವಿ, ಡೈರಿಗೆ ಹಾಕಲ್ಲ. ಏಕೆಂದರೆ ಮನೇಲಿ ಮೊಸರು, ತುಪ್ಪ, ಬೆಣ್ಣೆ ಎಲ್ಲ ನಾವು ಜಾಸ್ತಿ ಎಮ್ಮೆದೇ ಯೂಸ್ ಮಾಡೋದು. ಏಕೆಂದರೆ ಎಮ್ಮೆ ಹಾಲು ತುಂಬ ಗಟ್ಟಿ ಇರುತ್ತೆ. ಹಾಗೆ ಪೌಷ್ಟಿಕಾಂಶನೂ ಜಾಸ್ತಿ ಇರುತ್ತೆ ಅದರಲ್ಲಿ. ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಎಮ್ಮೆ ಹಾಲನ್ನ ತುಂಬ ಇಷ್ಟಪಡ್ತಾರೆ ನಮ್ಮ ಮನೇಲಿ. ಎಮ್ಮೆ ಇನ್ನೂ ಹಾಲು ಕೊಡದೇ ಇರೋದ್ರಿಂದ ನಾವು ಹಸು ಹಾಲನ್ನೇ ಉಪಯೋಗಿಸ್ತಾ ಇದ್ದೀವಿ. ಸದ್ಯಕ್ಕೆ ಕಾಫಿಗೆ ಹಾಗೆ ಹಾಲು ಕುಡಿಯೋದಕ್ಕೆಲ್ಲ ಹಸು ಹಾಲನ್ನ ತೊಗೊತಾ ಇದ್ದೀವಿ. ಸೊ ಈ ಸದ್ಯಕ್ಕೆ ಇವಾಗ ನಮ್ಮ ಹಸು ಬಂದು ದಿನಕ್ಕೆ 16 ಲೀಟ್ರ್ವರೆಗೂ ಹಾಲು ಕೊಡುತ್ತೆ. ಇವಾಗ ಇದು ಕೂಡ ಗಂಪಾಗಿರೋದ್ರಿಂದ 8 ರಿಂದ 9 ಲೀಟ್ರ್ ಹಾಲು ಕೊಡುತ್ತೆ ದಿನಕ್ಕೆ. ಸೊ ಕಮ್ಮಿ ಆಗಿದೆ ಇವಾಗ.
ಹಾಗೆ ನಾನು ಮತ್ತು ಅಮ್ಮ ಇಬ್ಬರು ಸೇರಿ ಹಾಲು ಕರಿತಾ ಇದ್ದೀವಿ. ನನಗಂತೂ ಅಷ್ಟು ಅಭ್ಯಾಸ ಇಲ್ಲ ಹಾಲು ಕರೆದು. ಸೊ ಕರಿಯೋದಕ್ಕೆ ಬರಲ್ಲ ಅಂತ ಅಂತೂ ಹೇಳಲ್ಲ, ಯಾಕೆಂದರೆ ಕರಿಯೋದಕ್ಕೆ ಬರುತ್ತೆ. ಆದರೆ ಡೈಲಿ ಕರೆದಾಗ ಚೆನ್ನಾಗಿ ಪ್ರಾಕ್ಟೀಸ್ ಆಗಿರುತ್ತೆ ಅಲ್ವಾ. ಅಪ್ಪಾಜಿ ಅಷ್ಟು ಬೇಗ ಬೇಗ ಕರಿಯೋದಕ್ಕೆ ನನಗಾಗಲ್ಲ. ಸೊ ಕರಿತೀನಿ, ಆದರೆ ನಿಧಾನವಾಗಿ ಈ ರೀತಿ ಕರಿತೀನಿ. ಸೊ ಅವ್ರು ಇಲ್ಲದೇ ಇರೋ ಟೈಮಲ್ಲಿ ಮ್ಯಾನೇಜ್ ಮಾಡೋ ಅಷ್ಟು ನನಗೆ ಹಾಲು ಕರಿಯೋದಕ್ಕೆ ಬರುತ್ತೆ. ಹಾಗೆ ಸಂಜೆ 7 ಗಂಟೆ ಆಗಿದೆ ಇವಾಗ. ನೈಟ್ ಆಗಿರೋದ್ರಿಂದ ದೇವಸ್ಥಾನದ ಹತ್ರ ಮತ್ತೆ ಬಂದಿದ್ದೀವಿ. ಏಕೆಂದರೆ ಇವತ್ತು ಶನಿವಾರ ಅಲ್ವಾ, ಹಾಗಾಗಿ ದೇವಸ್ಥಾನ ಬೇಗ ಕ್ಲೋಸ್ ಆಗಲ್ಲ. ಹಾಗೆ ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ರಲ್ಲ, ಮೈಕ್ ಸೌಂಡ್ಗೆಲ್ಲ ನನ್ನ ಮಗ ತುಂಬ ಹಿಂಸೆ ಇಟ್ಬಿಟ್ಟ. ದೇವಸ್ಥಾನದ ಹತ್ರ ಹೋಗೋಣ 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 ಅಂತೇಳಿ ಅವನಿಗೋಸ್ಕರ ಕರ್ಕೊಂಬಂದೆ ಮತ್ತೆ. ಸೊ ದೇವ್ರ ದರ್ಶನ ಮತ್ತೆ ಮಾಡಿಕೊಂಡು ಸ್ವಲ್ಪ ಹೊತ್ತು ಅವನನ್ನು ಅಲ್ಲೇ ಆಟ ಆಡಿಸ್ಕೊಂಡು ಇದ್ಬಿಟ್ಟೆ. ಏಕೆಂದರೆ ತುಂಬ ಇಷ್ಟಪಡ್ತಾನೆ ಏನಾರ ಬಡಿಯೋ ಸೌಂಡು, ದೇವಸ್ಥಾನದ ಏನಾರ ಕೇಳಿದ್ರೆ ಹೋಗೋವರೆಗೂ ನನ್ನ ಬಿಡಲ್ಲ, ಅಷ್ಟು ಹಠ ಮಾಡೋದು ಕಲಿತ್ಬಿಟ್ಟವನೆ. ಹಾಗಾಗಿ ದೇವ್ರ ಹತ್ರ ಸ್ವಲ್ಪ ಹೊತ್ತು ಕೂರಿಸ್ಕೊಂಡು ಅಲ್ಲಿ ಆಟ ಆಡ್ಸ್ಕೊಂಬರೋಣ ಅಂತೇಳಿ ಮತ್ತೆ ದೇವಸ್ಥಾನ. ನೈಟ್ ಆಗಿತ್ತು, 7 ಗಂಟೆ ಆಗಿತ್ತು. ಮನೆ ಹತ್ರನೇ ಇರೋದ್ರಿಂದ ದೇವಸ್ಥಾನ ಹೋಗಿ ಬಂದು ಮಾಡ್ತಿರ್ತೀವಿ ಈ ರೀತಿ. ಹಾಗೆ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.